ನಮಸ್ಕಾರ. ಸಂಕಟ ಬಂದಾಗ ವೆಂಕಟರಮಣ, ಈ ಮಾತು ಆಗಾಗ ಕೇಳಿ ಬರ್ತಾನೆ ಇರ್ತದೆ. ಈಗ ದರ್ಶನ್ಗೆ ನಿಜವಾದಂಥ ಸಂಕಷ್ಟ ಎದುರಾಗಿದೆ. ದರ್ಶನ್ ಕಂಡು ಕೇಳರಿದಂಥ ಸಂಕಷ್ಟದಲ್ಲಿ ನರಳುತ್ತಾ ಇದ್ದಾರೆ. ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಆರೋಪವನ್ನು ದರ್ಶನ್ ಎದುರಿಸ್ತಿದ್ದಾರೆ. ಈ ಪ್ರಕರಣದ ವಿಚಾರಣೆ ಕೂಡ ನಡೀತಿದೆ. ಈ ನಡುವೆ ದರ್ಶನ್ ಜೈಲು ವಾಸವು ಕೂಡ ಮುಂದುವರಿತಿದೆ. ಇದರ ನಡುವೆ ದರ್ಶನ್ ಅದೊಂದು ಕ್ಷೇತ್ರಕ್ಕೆ ಭೇಟಿ ಕೊಡಬೇಕಾಗಿತ್ತು. ಯಾವಾಗ? ಬೇಲ್ ಸಿಕ್ಕಂಥ ಸಂದರ್ಭದಲ್ಲಿ. ಹೋಗಲಿ, ದರ್ಶನ್ಗೆ ಭೇಟಿ ಕೊಡೋದಕ್ಕೆ ಸಾಧ್ಯವಾಗಲಿಲ್ಲ. ದರ್ಶನ್ ಕುಟುಂಬಸ್ಥರಾದರೂ ಕೂಡ ಭೇಟಿ ಕೊಡಬೇಕಾಗಿತ್ತು ಇದೊಂದು ಕ್ಷೇತ್ರದಲ್ಲಿ. ಈ ಕ್ಷೇತ್ರಕ್ಕೆ ಒಂದು ವೇಳೆ ಈ ಬಾರಿ ಬಂದಿದ್ದಿದ್ರೆ ಬಹುಶಃ ದರ್ಶನ್ಗೆ ಮುಕ್ತಿ ಸಿಕ್ತಿತ್ತು ಅನ್ನುವಂತಹ ನಂಬಿಕೆಯ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಯಾಕೆ ಅಂತ ಹೇಳಿದರೆ, ದರ್ಶನ್ ಈ ಹಿಂದೆ ಯಾವಾಗೆಲ್ಲ ಸಂಕಷ್ಟಕ್ಕೆ ಒಳಗಾದರೋ ಆಗೆಲ್ಲ ಈ ದೇವರು ಅಥವಾ ಈ ದೈವ ಕಾಪಾಡಿದೆ. ಆದರೆ ಈ ಬಾರಿ ಮಾತ್ರ ಈ ದೈವದ ಬಳಿ ಇವರು ಬರಲೇ ಇಲ್ಲ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಧರ್ಮಸ್ಥಳದ ಪಕ್ಕದಲ್ಲೇ ಇರುವಂತಹ ಈ ಕಾರಣಿಕ ಕ್ಷೇತ್ರದ ಬಗ್ಗೆ ನೀವು ಕೇಳಿದರೆ ಅಚ್ಚರಿ ಪಡ್ತೀರಾ. ದರ್ಶನ್ ಈ ಹಿಂದೆನೂ ಕೂಡ ಇಲ್ಲಿಗೆ ಬಂದಿದ್ದರು ಅಂತೇಳಿ ಹೇಳಿದರೆ ನೀವು ನಂಬಲೇಬೇಕು. ಹಾಗಾದರೆ ಯಾವುದಾ ಕಾರಣಿಕ ಕ್ಷೇತ್ರ? ದರ್ಶನ್ ಈ ಕ್ಷೇತ್ರಕ್ಕೆ ಈ ಬಾರಿ ಬಾರದೇ ಇರೋದು ಯಾಕೆ? ಅವರ ಕುಟುಂಬಸ್ಥರು ಕೂಡ ಇಲ್ಲಿಗೆ ಬರದೆ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯವನ್ನು ಮಾಡಿ ಸಮಸ್ಯೆಯನ್ನು ತಲೆ ಮೇಲೆ ಎಳ್ಕೊಂಡ್ರ? ಹೇಳ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಕೆಲವು ಸಲ ಈ ಸಂಕಷ್ಟಗಳು ಬಂದಂಥ ಸಂದರ್ಭದಲ್ಲಿ, ಸವಾಲುಗಳು ಎದುರಾದಂಥ ಸಂದರ್ಭದಲ್ಲಿ ಯಾವುದು ಹೇಗೆ ಎಲ್ಲಿ ಸ್ಪಾರ್ಕ್ ಆಗುತ್ತೆ ಅಂತೇಳಿ ಇಮ್ಯಾಜಿನ್ ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ದರ್ಶನ್ ಅವರ ಜೀವನದಲ್ಲೂ ಕೂಡ ಇದೇ ರೀತಿಯಾದಂತಹ ಕೆಲವೊಂದಷ್ಟು ಸ್ಪಾರ್ಕ್ಗಳು ಆಗಾಗ ನಡೀತಾ ಇರ್ತವೆ, ನಡೆದಿದೆ ಕೂಡ. ಅದೇ ರೀತಿ ಸ್ಪಾರ್ಕ್ ಆದಂಥ ಒಂದು ಜಾಗಕ್ಕೆ ಈಗ ದರ್ಶನ್ ಬರಲಿಲ್ಲ ಅನ್ನೋಂಥ ವಿಚಾರದ ಬಗ್ಗೆ ಚರ್ಚೆ ಆಗ್ತಿದೆ. ಅದು ಸಾರಥಿ ಚಿತ್ರದ ಸಮಯ. ದರ್ಶನ್ ತುಂಬ ಕಷ್ಟದಲ್ಲಿದ್ದಂತಹ ಸಂದರ್ಭ. ಜೈಲಿಗೆ ಹೋಗಿ ನಾನಾ ಕಷ್ಟಗಳನ್ನು ಎದುರಿಸಿ ಹೊರಗಡೆ ಬಂದಂತಹ ಸಂದರ್ಭ ಅದು. ಹೆಂಡತಿಯ ಮೇಲೆ ಹಲ್ಲೆ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಸೇರಿದಂಥ ಸಂದರ್ಭ ಇದು. ಆದರೆ ಆ ಸಮಸ್ಯೆಯನ್ನು ಎದುರಿಸಿದಂಥ ಅವರಿಗೆ ಆಸರೆ ಆಗಿದ್ದು ಅಥವಾ ಆ ಸಂದರ್ಭದಲ್ಲಿ ಆ ಕಷ್ಟದಿಂದ ದೂರ ಬರುವಂತೆ ಮಾಡಿದ್ದು ಯಾರು ಅಂತೇಳಿ ಕೇಳಿದರೆ ಅದೇ ಈ ದೈವ. ಆದರೆ ಇಷ್ಟೆಲ್ಲ ಕಷ್ಟ ಬಂದರೂ ಕೂಡ ಇಲ್ಲಿ ದರ್ಶನ್ ಕುಟುಂಬ ಯಾಕೆ ಬಂದಿಲ್ಲ ಅನ್ನುವಂಥ ಪ್ರಶ್ನೆ ಈಗ ಎದ್ದಿದೆ. ಹಾಗಾದರೆ ಯಾವುದಾ ದೈವ? ಹೇಳ್ತೀನಿ ನೋಡಿ. ರಾಜಕೀಯದಲ್ಲಿ ಎಷ್ಟೇ ದೊಡ್ಡ ಹುದ್ದೆಯಲ್ಲಿದ್ದರೂ ಕೂಡ, ಸಿನಿಮಾದಲ್ಲಿ ಎಷ್ಟೇ ದೊಡ್ಡ ಸ್ಟಾರ್ ಆಗಿದ್ದರೂ ಕೂಡ ಕಷ್ಟ ಬಂದಾಗ ದೇವರ ಮೊರೆಯನ್ನು ಹೋಗಲೇಬೇಕು, ಹೋಗೇ ಹೋಗ್ತೀವಿ ನಾವು. ಎಷ್ಟೇ ದುಡ್ಡಿರಲಿ, ಎಷ್ಟೇ ಆಸ್ತಿ ಪಾಸ್ತಿ ಸಂಪತ್ತುಗಳಿರಲಿ, ಏನೇ ಇದ್ದರೂ ಕೂಡ ಕಷ್ಟ ಬಂದಾಗ ಅಯ್ಯೋ ದೇವರೇ ಅಂತೇಳಿ ಮೊರೆ ಇಡೋದು ಸಾಮಾನ್ಯ. ಹಾಗೆಯೇ ಮಾಜಿ ಪ್ರಧಾನಿಗಳಾದಂಥ ಎಚ್.ಡಿ. ದೇವೇಗೌಡರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಬಿ.ಎಸ್. ಯಡಿಯೂರಪ್ಪನವರು, ದಿವಂಗತ ಸುಷ್ಮಾ ಸ್ವರಾಜ್ ಅವರು, ಹೀಗೆ ದೊಡ್ಡ ದೊಡ್ಡ ರಾಜಕಾರಣಿಗಳಿಂದ ಹಿಡಿದು ದೊಡ್ಡ ದೊಡ್ಡ ನಟರವರೆಗೆ ಎಲ್ಲರೂ ಕೂಡ, ಹಿರಿಯ ನಟ ದರ್ಶನ್ವರೆಗೂ ಕೂಡ ಎಲ್ಲರೂ ಕೂಡ ಘಟಾನುಘಟಿಗಳು. ಕಷ್ಟ ಅಂತೇಳಿ ಬಂದಾಗ ಓಡೋಡಿ ಬಂದ ಶರಣಾಗುವಂತಹ ಒಂದು ಐತಿಹಾಸಿಕ ಮತ್ತು ಕಾರಣಿಕದ ಕ್ಷೇತ್ರ ದಕ್ಷಿಣ ಕನ್ನಡದ ಜಿಲ್ಲೆಯ ಈ ಧರ್ಮಸ್ಥಳದ ಪಕ್ಕದಲ್ಲೇ ಇದೆ. ಈ ಅದ್ಭುತ ಶಕ್ತಿ ಕೇಂದ್ರ ಯಾವುದು? ಇಲ್ಲಿನ ಶಕ್ತಿ ಯಾವುದು? ಇದು ಎಲ್ಲರಿಗೂ ಕೂಡ ಕುತೂಹಲ ಇರುವಂತಹ ಸಂಗತಿ. ಅದು ಬೆಳ್ತಂಗಡಿಯಿಂದ ಕೇವಲ 13 ಕಿಲೋಮೀಟರ್ ದೂರದಲ್ಲಿರುವಂತಹ ಅಳದಂಗಡಿ ಸತ್ಯದೇವತೆ ಕಲ್ಲುರಟ್ಟಿ ದೈವಸ್ಥಾನ. ಹೌದು, ಈ ದೈವಸ್ಥಾನ ಇದೆಯಲ್ಲ, ಇದು ಸಾಮಾನ್ಯವಾದಂತಹ ದೈವಸ್ಥಾನ ಅಲ್ಲ. ಕೋರ್ಟ್ ಮೆಟ್ಟಿಲೇರಿದ ಕೇಸ್ ಆಗಿರಲಿ, ಕೈಬಿಟ್ಟು ಹೋದಂಥ ವಸ್ತುಗಳಾಗಿರಲಿ, ಈ ದೈವದ ಮುಂದೆ ನಿಂತು ಕಣ್ಣೀರು ಹಾಕಿದರೆ ಒಂದೇ ದಿನದಲ್ಲಿ ನ್ಯಾಯ ಸಿಗುತ್ತೆ ಅನ್ನೋದು ಕರಾವಳಿಗರ ಅಚಲ ನಂಬಿಕೆ. ಅದೇ ರೀತಿ ಇಲ್ಲಿಗೆ ಲಕ್ಷಾಂತರ ಜನ ಭಕ್ತರು ಬರ್ತಾರೆ. ಲಕ್ಷಾಂತರ ಜನ ಭಕ್ತರು ಬಂದು ಬೇಡಿಕೆಯನ್ನು ಇಟ್ಟು ಹೋಗ್ತಾರೆ. ನಂತರ ಆ ಬೇಡಿಕೆಯನ್ನು ಈಡೇರಿಸಿಕೊಂಡ ನಂತರ ದೇವರಿಗೆ ಒಂದು ಪೂಜೆಯನ್ನು ಸಲ್ಲಿಸಿ ಹೋಗೋದು ಕಾಮನ್. ಈ ಅಳದಂಗಡಿ ಕಲ್ಲುರಟ್ಟಿ ದೈವದ ಶಕ್ತಿ ಎಷ್ಟಿದೆ ಅಂದರೆ, ಪೊಲೀಸರಿಗೂ ಕೂಡ ಭೇದಿಸಲಾಗದಂತಹ ಕಳ್ಳತನದ ಪ್ರಕರಣಗಳನ್ನು ಈ ದೈವಕ್ಕೆ ಹರಕೆ ಹೊತ್ತ ಮರುದಿನವೇ ಬಯಲಾಗಿದೆಯಂತೆ. ಮಕ್ಕಳು ಆಗದವರಿಗೆ ಸಂತಾನ ಭಾಗ್ಯ, ಕೌಟುಂಬಿಕ ಕಲಹ, ಮದುವೆ ವಿಳಂಬ, ಕೋರ್ಟ್ ಕೇಸ್ಗಳಿಗೆ ಇಲ್ಲಿ ಬೆಣ್ಣೆಯಂತೆ ಕರಗಿ ಹೋಗುವಂಥ ಶಕ್ತಿ ಇದೆ, ಅಥವಾ ಆ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಅನ್ನುವಂಥ ನಂಬಿಕೆ ಇದೆ. ಈ ದೈವ ಕ್ಷೇತ್ರದ ಮತ್ತೊಂದು ಅತಿದೊಡ್ಡ ರಹಸ್ಯವೆಂದರೆ ಬೆಳ್ಳಿಯ ತಿರಿ, ಅಂದರೆ ಬೆಳ್ಳಿಯ ಚಾವಟಿ ಅಥವಾ ಸರಪಣಿ ಅಂತೇಳಿ. ದೈವ ಪಾತ್ರೆಯ ಮೈ ಮೇಲೆ ದೈವ ಆಹ್ವಾನೆಯಾದಾಗ ಈ ಬೆಳ್ಳಿಯ ತಿರಿಯನ್ನು ಹಿಡಿದು ನರ್ತಿಸ್ತಾರೆ. ಈ ಸಂದರ್ಭದಲ್ಲಿ ಬೆಳ್ಳಿ ಅಂದರೆ ಶುದ್ಧತೆ ಮತ್ತು ಸತ್ಯದ ಸಂಕೇತ. ಯಾರು ಈ ಸತ್ಯದ ಪರವಾಗಿ ನಿಲ್ತಾರೋ ಅವರಿಗೆ ಈ ದೈವ ಕ್ಷಿಪ್ರವಾಗಿ ನ್ಯಾಯವನ್ನು ಒದಗಿಸ್ತದೆ ಅನ್ನೋದು ಸಾಂಕೇತಿಕವಾಗಿ ಈ ಬೆಳ್ಳಿ ತಿರಿ. ಭಕ್ತರು ತಮ್ಮ ಕಷ್ಟ ತೀರಿದಾಗ ಇದೇ ಬೆಳ್ಳಿಯ ತಿರಿಯನ್ನು
ಒಂದು ರೀತಿಯ ಹರಕೆ ರೂಪದಲ್ಲಿ ಒಪ್ಪಿಸುವಂಥದ್ದು ಅಥವಾ ಬೆಳ್ಳಿಯ ವಸ್ತುಗಳನ್ನು ಒಪ್ಪಿಸುವಂಥದ್ದನ್ನು ನಂಬಿಕೊಂಡು ಬಂದಿದ್ದಾರೆ. ಇನ್ನು ನಟ ದರ್ಶನ್ ಅವ್ರಿಗೂ ಕರಾವಳಿಯ ಈ ಕಲ್ಲುರೊಟ್ಟಿ ದೈವಕ್ಕೂ ಬಿಡಿಸಲಾಗದಂಥ ಒಂದು ನಂಟಿದೆ. ದರ್ಶನ್ ಅವರ ಕುಟುಂಬದಲ್ಲಿ ಈ ಹಿಂದೆ ಬಿರುಗಾಳಿ ಎದ್ದಾಗ, ಕೌಟುಂಬಿಕ ಸಮಸ್ಯೆಗಳು ಎದುರಾದಾಗ ದರ್ಶನ್ ಶರಣಾಗಿದ್ದು ಇದೇ ಸತ್ಯದೇವತೆ ಮತ್ತು ಕಲ್ಲುರೊಟ್ಟಿಯ ದೈವಸ್ಥಾನಕ್ಕೆ. ವಿಶೇಷ ಅಂದರೆ 2011ರಲ್ಲಿ ದರ್ಶನ್ ಜೈಲು ಪಾಲಾಗಿ ಬಿಡುಗಡೆ ಆದ ಬಳಿಕ ರಿಲೀಸ್ ಆದಂಥ ಸಾರಥಿ ಸಿನಿಮಾ ಇಂಡಸ್ಟ್ರಿಯಲ್ಲೇ ಹಿಟ್ಟಾಗಿತ್ತು, ದೊಡ್ಡ ರೆಕಾರ್ಡನ್ನೇ ಸೃಷ್ಟಿ ಮಾಡಿತ್ತು. ಈ ದೊಡ್ಡ ಯಶಸ್ಸಿನ ಬಳಿಕ ದರ್ಶನ್ ನೇರವಾಗಿ ಬಂದಿದ್ದೆ ಈ ಅಳದಂಗಡಿಗೆ. ದೈವಕ್ಕೆ ಹರಕೆಯ ಕೋಲವನ್ನು ಮಾಡಿಸಿ ಒಂದು ಕೃತಜ್ಞತೆಯನ್ನು ಸಲ್ಲಿಸಿದರು, ನಮನವನ್ನು ಸಲ್ಲಿಸಿದರು. ಆದರೆ ವಿಪರ್ಯಾಸ ಅಂದರೆ ಪ್ರಸ್ತುತ ಈಗ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಜೈಲುವಾಸ ಅನುಭವಿಸ್ತಾ ಇದ್ದರೂ ಕೂಡ ಅವರಾಗಲಿ, ಅವರ ಕುಟುಂಬಸ್ಥರಾಗಲಿ, ದರ್ಶನ್ ಕಡೆಯವರಾಗಲಿ ಇತ್ತೀಚೆಗೆ ಈ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿದ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ. ದರ್ಶನ್ ಪತ್ನಿ ಮೈಸೂರಿನ ಚಾಮುಂಡಿ, ಕೊಲ್ಲೂರಿನ ಮೂಕಾಂಬಿಕೆಯ ಮೊರೆ ಹೋಗಿದ್ದಾರೆ ಹೊರತು ಹಿಂದೆ ಕಷ್ಟದಲ್ಲಿ ಕೈ ಹಿಡಿದಿದ್ದಂತಹ ಸತ್ಯದೇವತೆಯ ಬಳಿ ಇತ್ತೀಚೆಗೆ ಬಂದಿಲ್ಲ ಅನ್ನುವಂಥ ಮಾತ್ರ ಒಂದು ಬೇಸರದ ಸಂಗತಿಯೇ. ಸುಮಾರು 800 ವರ್ಷಗಳ ರೋಚಕ ಇತಿಹಾಸವನ್ನು ಹೊಂದಿರುವಂಥ ಈ ದೈವ ಶ್ರವಣಬೆಳಗೊಳದ ಗುಮ್ಮಟೇಶ್ವರನನ್ನು ಕೆತ್ತಿದಂಥ ಶಿಲ್ಪಿಗಳಾದಂಥ ಕಲ್ಕುಡ ಮತ್ತು ಕಲ್ಲುರೊಟ್ಟಿ ಎನ್ನುವಂತಹ ಅಣ್ಣ ತಂಗಿಯ ಕಥೆಯನ್ನು ಹೊಂದಿದೆ. ರಾಜರ ವಂಚನೆಗೆ ಒಳಗಾಗಿ ಕೈಕಾಲನ್ನು ಕಳೆದುಕೊಂಡು ನ್ಯಾಯಕ್ಕಾಗಿ ದೈವೀಕರಣಗೊಂಡಂತಹ ಮಾನವ ಮೂಲದ ಶಕ್ತಿಗಳಿವು. ಇವು ಇವತ್ತಿಗೂ ಕೂಡ ಪವಾಡಗಳನ್ನು ಮಾಡಿಕೊಂಡು ಹೋಗ್ತಿದ್ದಾವೆ ಅನ್ನೋದು ನೀವು ಎಲ್ಲರೂ ಕೂಡ ನಂಬಲೇಬೇಕು. ಯಾಕಂತ ಹೇಳಿದ್ರೆ ಅದಕ್ಕೆ ಸಾಕ್ಷಿಗಳು ಕೂಡ ಇದ್ದಾವೆ. ಈ ಹಿಂದೆ 1987ರವರೆಗೆ ಕಟ್ಟೂರು ಎಂಬಲ್ಲಿದ್ದಂಥ ಈ ಗುಡಿ ಬಳಿಕ ಕಾರ್ಕಳ ಬೆಳ್ತಂಗಡಿ ಮಾರ್ಗ ಮಧ್ಯೆ ಅಳದಂಗಡಿಯಲ್ಲಿ ನೂತನವಾಗಿ ನಿರ್ಮಾಣ ಆಯಿತು. ಮೊದಲೆಲ್ಲ ವರ್ಷಕ್ಕೆ 5-6 ಹರಕೆಯ ಕೋಲ ನಡೀತಾ ಇದ್ವು. ಆದರೆ ದೈವದ ಕಾರಣಿಕ ಶಕ್ತಿ ಜಗಜ್ಜಾಹಿರಾಗ್ತಾ ಇದ್ದಂತೆ ಇಂದು ವರ್ಷಕ್ಕೆ ಬರೋಬ್ಬರಿ 300 ಹರಕೆ ಕೋಲಗಳು ನಡೀತಾ ಇದ್ದಾವೆ. ಕಳೆದ 10 ವರ್ಷದಲ್ಲಿ 30,000ಕ್ಕೂ ಅಧಿಕ ಕೋಲಗಳು ನಡೆದಿರೋದು ಈ ದೈವ ಶಕ್ತಿಗೆ ಜೀವಂತ ಸಾಕ್ಷಿ. ದೈವದ ಪವಾಡಗಳಿಗೆ ಮತ್ತು ದೈವದಿಂದ ಆಗುವಂಥ ಅಚ್ಚರಿಗಳಿಗೆ ಈ ಕೋಲಗಳೇ ಸಾಕ್ಷಿ, ಈ ಹರಕೆಗಳೇ ಸಾಕ್ಷಿ. ಹಾಗಾಗಿ ದರ್ಶನ್ ಕೂಡ ಈ ಹಿಂದೆ ಬಂದಿದ್ದರು, ಬಟ್ ಈ ಬಾರಿ ಬೇಲ್ ಪಡೆದಂಥ ಸಂದರ್ಭದಲ್ಲೂ ಕೂಡ ಬರಲಿಲ್ಲ, ಆನಂತರ ಕುಟುಂಬಸ್ಥರು ಕೂಡ ಬರಲಿಲ್ಲ ಅನ್ನೋದು ಅತ್ಯಂತ ನೋವಿನ ಸಂಗತಿ. ಯಾಕಂತ ಹೇಳಿದ್ರೆ ಬಹುಶಃ ಎಲ್ಲೋ ಒಂದು ಕಡೆ ಈ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲೇ ತಾನೇ ದೇವರು ದೈವದ ಮೊರೆ ಹೋಗುವಂಥದ್ದು. ಈ ಹಿಂದೆ ವಿಜಯಲಕ್ಷ್ಮಿ ಸಾಕಷ್ಟು ದೇವಸ್ಥಾನಗಳಿಗೆಲ್ಲ ಹೋಗಿದ್ದರು, ಬಟ್ ಇಲ್ಲಿಗೆ ಬಂದಿದ್ದರೆ ಏನೋ ಒಂದು ಪಾಸಿಟಿವ್ ವೈಬ್ಸ್ ಸಿಗ್ತಿತ್ತು ಅನ್ನುವಂಥದ್ದು ಕೆಲವರ ನಂಬಿಕೆ. ನೋಡೋಣ, ಮುಂದಿನಾದರೂ ಈ ವಿಚಾರ ದರ್ಶನ್ ಕುಟುಂಬಸ್ಥರಿಗೆ ಗೊತ್ತಾಗಿ ಬಂದು ಒಂದು ಹರಕೆಯನ್ನು ಸಲ್ಲಿಸಿ ಅಥವಾ ಒಂದು ಹರಕೆಯನ್ನು ಹೇಳಿಕೊಂಡು ಈ ರೀತಿ ನಾವು ಮಾಡ್ತೀವಿ ಅಂತ ಹೇಳಿಬಿಟ್ಟು ಕೈ ಮುಗಿದು ಹೋಗ್ತಾರಾ, ಆ ಬಳಿಕನಾದರೂ ಕೂಡ ದರ್ಶನ್ ಅವರ ಸಂಕಷ್ಟ ದೂರ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಒಟ್ಟಾರೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ? ಮತ್ತು ಈ ದೈವಸ್ಥಾನಕ್ಕೆ ನೀವು ಯಾವತ್ತಾದರೂ ಹೋಗಿದ್ದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕೂಡ, ನಿಮಗೇನಂತಹ ಪವಾಡಗಳಾಗಿದ್ದರೆ ಅದ್ರ ಬಗ್ಗೆಯೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.